ವಿಡಿಯೋ ತೋರಿಸಿದ, ನಿನ್ನ ವಿಡಿಯೋ ನಾನು ಹಿಂಗೆ ಮಾಡೇ ನೋಡ, ನಾ ಶಾಕ್ದಾಗಿದ್ದೆ. ವಿಡಿಯೋ ಮಾಡಿದ ಕರೆ ಐತ್ರಿ? ಹುಬ್ಬಳ್ಳಿ ಜಿಮ್ ಟ್ರೈನರ್ ಲವ್ ಜಿಹಾದ್ ಪ್ರಕರಣ ಮತ್ತಷ್ಟು ತಿರುವುಗಳನ್ನು ಪಡೆದುಕೊಂಡಿದೆ. ನಿನ್ನೆ ಆರೋಪ ಪ್ರತ್ಯಾರೋಪಗಳು ಗಲಾಟೆಗೆ ಸೀಮಿತವಾಗಿ ಪ್ರಕರಣ ಈಗ ಎರಡೂ ಕಡೆಯಿಂದ ಅಧಿಕೃತ ಎಫ್ಐಆರ್ ದಾಖಲಾಗುವ ಮೂಲಕ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಜಿಮ್ ಟ್ರೈನರ್ ಸಮೀರ್ ವಿರುದ್ಧ ಒಟ್ಟು 3 ಪ್ರಕರಣಗಳು ದಾಖಲಾಗಿವೆ. ಯುವತಿ ಜೀವ ಬೆದರಿಕೆ ಹಾಕಿ ಅತ್ಯಾಚಾರ ಪ್ರಕರಣ BNS 64/1, 123, 351 ಸೆಕ್ಷನ್ ಅಡಿಯ ಪ್ರಕರಣಗಳು. ಇದರ ಜೊತೆಗೆ ಜಾತಿ ನಿಂದನೆ, SSK ಸಮಾಜಕ್ಕೆ ಅಪಮಾನ ಆರೋಪದಡಿ ಸಮೀರ್ ಮೇಲೆ ಪ್ರಕರಣ ದಾಖಲಾಗಿದೆ. ಮತ್ತೊಂದು ಕಡೆ ಅಪಹರಣ, ಹಲ್ಲೆ ಆರೋಪದಡಿ ಪೊಲೀಸ್ ಮತ್ತು ಕುಟುಂಬಸ್ಥರಿಂದ ಅಶೋಕನಗರ ಠಾಣೆಯಲ್ಲಿ ಕೌಂಟರ್ ಕೇಸ್ ದಾಖಲಾಗಿದೆ. ಶುಕ್ರವಾರ ವಿದ್ಯಾನಗರದಲ್ಲಿರುವ ಜಿಮ್ ಟ್ರೈನರ್ ಸಮೀರ್ ಮುಲ್ಲಾ ಎಂಬ ಯುವಕ ಜಿಮ್ನಲ್ಲಿ ಪರಿಚಯ ಮಾಡಿಕೊಂಡು ರೇಪ್ ಮತ್ತು ಲವ್ ಜಿಹಾದ್ ಆರೋಪ ಮಾಡಿರುವ ಸಂತ್ರಸ್ತೆ ಖುಷಿ ಕಲಬುರ್ಗಿ ಅಜ್ಞಾತ ಸ್ಥಳದಿಂದ ಯುವತಿ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದು, ವಿಡಿಯೋದಲ್ಲಿ ಸಮೀರ್ ಮುಲ್ಲಾ ಮತ್ತಿನ ಔಷಧ ನೀಡಿ ತನ್ನ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಎಂದು ಆರೋಪಿಸಿದ್ದಾರೆ. ಸಮೀರ್ ಮುಲ್ಲಾ ಮೊಬೈಲ್ನಲ್ಲಿ ಹಲವು ಯುವತಿಯರ ಜೊತೆ ತೆಗೆಸಿಕೊಂಡಿರುವ ಫೋಟೋಗಳು ಇವೆ ಎಂದು ತಿಳಿಸಿದ್ದಾರೆ. ಸಮೀರ್ ಅಕ್ಕ ತೈಸಿಮ್ ಮುಲ್ಲಾ ನನ್ನ ಸ್ನೇಹಿತೆ. ಆಕೆಯಿಂದ ಸಮೀರ್ ಪರಿಚಯವಾಗಿತ್ತು. ತೈಸಿಮ್ ಜೊತೆ ಸ್ನೇಹಿತೆಯಾಗಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಬರ್ತ್ಡೇ ಪಾರ್ಟಿ, ವೀಕೆಂಡ್ ಪಾರ್ಟಿಗೆ ಹೋಗಿದ್ದೆವು. ಸಮೀರ್ ಸಹ ಅಲ್ಲಿಗೆ ಬಂದಿದ್ದ. ಇದಾದ ಮೇಲೆ ಸಮೀರ್ ಆತ್ಮೀಯನಾದ ಎಂದು ಸಂತ್ರಸ್ತೆ ಹೇಳಿದ್ದಾರೆ. ನಾನು ಖುಷಿ ಕಲಬುರ್ಗಿ. ತೈಸಿಮ್ ಮುಲ್ಲಾ ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ. ನಾನು ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ, ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಬಾ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗೆ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನೆ, ಅವನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂದು ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತಿದ್ವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಬಾ, ನಂಗೆ ಪಿಕ್ ಮಾಡ, ಜಿಮ್ಮಿಗೆ ಹೋಗೋಣ ಅಂತ. ನಾ ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಬಾ ಒಳಗೆ ಬಾ, ನೀರು ಕುಡಿ ಅಂಥೇಳಿ ಒಂದು ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ, ಅದು ಇಂಟಮೆಸಿ ಏನು ಇತ್ತು ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವಿಡಿಯೋ ತೋರಿಸಿದ, ನಿನ್ನ ವಿಡಿಯೋ ನಾನು ಹಿಂಗೆ ಮಾಡೇ ನೋಡ. ನಾ ಶಾಕ್ದಾಗಿದ್ಮೇಲೆ ನಾ ಹೇಳಿದೆ ಅವ್ನು ಮಾಡೋಕ್ಕೆ ಹೋಗ್ಬೇಡ ಪ್ಲೀಸ್, ಹಿಂಗೆ ಮಾಡೋ ಇಲ್ಲ, ನಿನ್ನ ಸೇಫ್ಟಿ ನನ್ನ ಕಡೆ ಎತ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನು ಹೇಳೋಂಗಿಲ್ಲ, ಬರೀ ನೀನು ನಂದಾಗಿರ್ಬೇಕು, ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ನಂಗೆ ಹೇಳಿರ ಮಾಡ್ಬೇಕಿಲ್ಲ ನೀನು ಅಂತ ಕೇಳಿದ ಮೇಲೇನು ಇಲ್ಲ ತಗೋ ಆತ ಈಗ ಮಾಡ್ಕೊಂಡೀನಿ ಅಂತ. ಭಾಳ ಸಲ ಹಿಂಗೆ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್. ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಮತ್ತು ಎಲ್ಲರಿಗೂ ಸಪೋರ್ಟ್ ಇರಬೇಕು, ನಿಮ್ದು ಹೆಲ್ಪ್ ಇರಬೇಕು. ಮತ್ತು ನಾನು ಇವೆಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ, ಅಸ್ಯೂಮ್ ಮಾಡಿ, ಮತ್ತು ಹರ್ಯಾಸ್ಮೆಂಟ್ ಮಾಡಿ ಇದು ನಂಗೆ ಕಂಟ್ರೋಲ್ ಆಗಿಲ್ಲ. ನಮ್ಮ ಸಮಾಜ ಮಂದಿಗೆ ಮತ್ತು ಕಮಿಷ್ನರ್ ಮಂದಿಗೆ ಹೇಳಿ ನಾನು ಎಲ್ಲ ಮಂದಿಗೆ ಹಿಂಗೆಲ್ಲ ಮಾಡತ್ತಾನಂತ. ಅದಕ್ಕೆ ನಾನು ಇದು ಹೇಳತ್ತೀನಿ ನಿಮ್ಗೆ, ಪ್ಲೀಸ್ ನಿಮ್ಗೆ ಹೆಲ್ಪ್ ಬೇಕು. ತನ್ನ ಮೇಲಿನ ಆರೋಪಗಳನ್ನು ಅಲ್ಲಗಳೆದಿರೋ ಸಮೀರ್ ಮತ್ತೊಬ್ಬರುವ ಪಾನೀಯ ನೀಡಿ ಅತ್ಯಾಚಾರ ಆರೋಪಕ್ಕೆ ಆಸ್ಪತ್ರೆಯಿಂದಲೇ ತನ್ನ ಹೇಳಿಕೆ ಬಿಡುಗಡೆ ಮಾಡಿದ್ದಾನೆ. ಸದ್ಯ ನಾನು ಆಸ್ಪತ್ರೆಯಲ್ಲಿ ಪ್ರಜ್ಞೆ ಕಳೆದುಕೊಂಡಿದ್ದೆ. ನಾನು ಈಗ ಎಲ್ಲ ವಿಡಿಯೋಗಳನ್ನು ನೋಡಿದ್ದೇನೆ. ನಾನು ಮಾತ್ರೆ ಕೊಟ್ಟಿದ್ದೆ ಅಂತ ಖುಷಿ ಹೇಳ್ತಾ ಇದ್ದಾಳೆ. ವಿಡಿಯೋ ಮಾಡಿದ್ದು ಮಾತ್ರ ನಿಜ, ಆದರೆ ವಿಡಿಯೋ ಯಾರ ಮೊಬೈಲ್ನಲ್ಲಿದೆ ಅಂತ ಚೆಕ್ ಮಾಡಿ. ನನ್ನ ಮೊಬೈಲ್ SSK ಸಮಾಜದವರ ಬಳಿ ಇದೆ. ನನ್ನ ಮೊಬೈಲನ್ನು ತರಿಸಿ ಅದನ್ನು ಚೆಕ್ ಮಾಡಿ. ಆಕೆಯ ಮೊಬೈಲನ್ನು ಚೆಕ್ ಮಾಡಿ. ನನ್ನ ಮೊಬೈಲ್ನಲ್ಲಿ ಒಂದೇ ಒಂದು ವಿಡಿಯೋ ಸಿಗುವುದಿಲ್ಲ. ವಿಡಿಯೋ ಮಾಡಿದ್ದು ಖುಷಿ. ನಾನು ಮಾತ್ರೆ ಕೊಟ್ಟು ಪ್ರಜ್ಞಾಹೀನನಾಗಿ ಮಾಡಿದ್ದೇನೆ ಅಂದರೆ ಪ್ರಜ್ಞೆ ತಪ್ಪಿ ಮಲಗಿಕೊಳ್ಳಬೇಕಾದವರು ಯಾರು? ಆಕೆ ಪ್ರಜ್ಞೆ ತಪ್ಪಿಲ್ಲ, ನಾನು ಪ್ರಜ್ಞೆ ತಪ್ಪಿದ್ದೆ. ವಿಡಿಯೋ ಆಕೆ ಮಾಡಿದ್ದಾಳೆ. ವಿಡಿಯೋಗಳೆಲ್ಲ ಆಕೆಯ ಫೋನ್ನಲ್ಲಿ ಇವೆ. ಇದರಲ್ಲಿ ಯಾರ ತಪ್ಪಿದೆ ನೀವೇ ಹೇಳಿ. ಆಕೆ ಹೇಳ್ತಿರೋದೆಲ್ಲ ಸುಳ್ಳು. ಯಾರದ್ದೋ ಒತ್ತಡದಲ್ಲಿ ಹೇಳ್ತಾ ಇದ್ದಾಳೆ. ಆಕೆ ಬಹಳ ಒಳ್ಳೆಯ ಹುಡುಗಿ, ಆದರೆ ಆಕೆಯ ತಂದೆ ತಾಯಿ ಸಮಾಜದವರು ಒತ್ತಡದಿಂದ ಹೀಗೆ ಹೇಳ್ತಾ ಇದ್ದಾಳೆ. ಆಕೆಯ ಮೊಬೈಲ್ ಚೆಕ್ ಮಾಡಿ, ಯಾರು ರೆಕಾರ್ಡ್ ಮಾಡ್ತಾ ಇದ್ದಾರೆ ಚೆಕ್ ಮಾಡಿ ಅಂತ ಸವಾಲು ಹಾಕಿದ್ದಾನೆ. ಹಲೋ ನಮಸ್ತೆ ರೀ.
ನಾ ಆಗಳಿಂದ್ರ ಕನ್ಕಷನ್ನಾಗಿದ್ದೆ ರೀ, ನಾ ಪೂರ ಡಿಸಿನೆಸ್ನಾಗಿದ್ದೆ ರೀ. ನನಗೆ ನಾ ಈಗ ಎದ್ದು 5 ನಿಮಿಷ ಆತು ರೀ. ನಾ ಎಲ್ಲ ವಿಡಿಯೋಸ್ ನೋಡತ್ತೀನಿ. ಎಲ್ಲರೂ ಏನಾಗತ್ತಾರ, ಈಗ ಖುಷಿ ಏನಾಗ್ಯಾಡ್ರಿ. ಈಗ ನನಗೆ ಗುಳಿಗೆ ಕೊಟ್ಟಿದ್ದಾವ, ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾನ ಇಂಟಿಮೇಸಿ ಯಾವ್ದಿದೆ ಅಂತಂದು ವಿಡಿಯೋ ಮಾಡಿದ್ದು ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡಿರಿ. ನಂದು ಫೋನ್ SSK ಸಮಾಜ್ ಅವ್ರ ಕಡೆ ಐತ್ರಿ. ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಿಸ್ರಿ. ಖುಷಿ ಕಲಬುರ್ಗಿ ಫೋನ್ಯಾಗ ಚೆಕ್ ಮಾಡಿರಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ಲ ರೀ ನಿಮಗೆ. ವಿಡಿಯೋ ಮಾಡಿದ್ದು ಖುಷಿ ಕಲಬುರ್ಗಿ ಮಾಡ್ಯಾಡ್ರಿ. ಈಗ ನಾ ಗುಳ್ಗಿ ಕೊಟ್ಟಕ್ಕಿಗೆ ಬೇವೋಶ್ ಮಾಡ್ಸೇನಂದ್ರೆ ನಾ ಮಕ್ಕೋಬೇಕೇನು ಅಕ್ಕಿ ಮಕ್ಕೋಬೇಕ್ರಿ ಬೇವೋಶಾಗಿ? ಅಕ್ಕಿ ಬೇವೋಶ್ ಆಗಿಲ್ಲ ರೀ, ನಾ ಮಕ್ಕೊಂದಿನಿ. ವಿಡಿಯೋ ಅಕ್ಕಿ ಮಾಡತ್ತಾಳೆ, ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ಸೊ ಇದ್ರಾಗ ಯಾರು ತಪ್ಪೈತಿ ನೀವು ಹೇಳ್ರಿ. ಇದು ಖುಷಿ ಏನು ಹೇಳತ್ತಾಳ ಅದೆಲ್ಲ ತಪ್ಪೈತಿ, ನನಗೆ ಗೊತ್ತೈತಿ. ಆಕಿ ಒಂದು ಪ್ರೆಷರ್ನಾಗ ಹೇಳತ್ತಾಳ. ಆಕಿ ಭಾಳ ಚಲೋ ಹುಡುಗಿ, ಆದ್ರೆ ಅವ್ರ ಮಮ್ಮಿ ಪಪ್ಪ ಮತ್ತು ಅವ್ರ ಸಮಾಜ ಪ್ರೆಷರ್ಲಿ ಆಕಿ ಎಲ್ಲ ಹೇಳತ್ತಾಳ್ರಿ. ಸೊ ಆಕಿನ ಫೋನ್ ಚೆಕ್ ಮಾಡಿರಿ. ಆ ಫೋನ್ನಾಗ ಯಾರು ರೆಕಾರ್ಡಿಂಗ್ ಮಾಡತ್ತಾರ ಅದು ಚೆಕ್ ಮಾಡಿರಿ. ನಾ ಮಕ್ಕೊಂದೇನೋ ಅಕ್ಕಿ ಮಕ್ಕೊಂದಾಳು ಬೇವೋಶಾಗಿ ಚೆಕ್ ಮಾಡಿರಿ. ಚೆಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಹಾಕ್ರಿ. ಥ್ಯಾಂಕ್ ಯು ಸೊ ಮಚ್. ಲವ್ ಜಿಹಾದ್ ಪ್ರಕರಣ ತೀವ್ರಗೊಳ್ಳುತ್ತಿದ್ದಂತೆ ಎರಡು ಕುಟುಂಬಗಳ ನಡುವೆ ಗಲಾಟೆ ನಡೆದಿದ್ದು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಒಂದೆಡೆ ಯುವಕನನ್ನ ಕಿಡ್ನಾಪ್ ಮಾಡಲಾಗಿದೆ ಎಂದು ಯುವಕನ ಕುಟುಂಬಸ್ಥರು ಯುವತಿಯ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಮತ್ತೊಂದು ಗುಂಪು ಎರಡು ಕಡೆಯವರು ಕಿಮ್ಸ್ಗೆ ದಾಖಲಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ, ಹಾಗಾಗಿ ನಮಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನೆ ಮಾಡಿದ್ದು ಉಂಟು. ಅದಾದ ನಂತರ ಆ ಹುಡುಗಿ ನಮ್ಮ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ. ಆ ಪ್ರಕರಣದ ಪ್ರಕಾರ ಒಂದು ಅತ್ಯಾಚಾರ ಪ್ರಕರಣವನ್ನು, ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಆ ಪ್ರಕರಣ ದಾಖಲು ಮಾಡಿಕೊಂಡು ನಮ್ಮ ವಿದ್ಯಾನಗರ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಎಷ್ಟು FIR ಆಗಿದೆ ಸರ್? ಒಟ್ಟು 3 FIR ಆಗಿದೆ. ಒಂದು ನಮ್ಮ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಮನೆ ಹತ್ರ ಹೋಗಿ ಸಮೀರ್ ಅವನ್ನ ವಶಕ್ಕೆ ತೊಗೊಂಡು ಅವನಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು, ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಒಂದು. ಎರಡನೇದು ಈ ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಮನೆ ಬಾಗಿಲೆಲ್ಲ ಮುರಿಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಈ ಪ್ರಕರಣದ ಕುರಿತು ವಿಚಾರಣೆ ನಡೆಸುತ್ತಿರುವ ಪೊಲೀಸ್ ಆಯುಕ್ತ N. ಶಶಿಕುಮಾರ್ ಇದು ಲವ್ ಜಿಹಾದ್ ಪ್ರಕರಣ ಎಂಬ ಆರೋಪ ತಳ್ಳಿ ಹಾಕಿದ್ದಾರೆ. ಈ ಘಟನೆ ಎರಡು ಕುಟುಂಬಗಳ ನಡುವಿನ ವೈಯಕ್ತಿಕ ಕಲಹದಿಂದ ಉಂಟಾಗಿದ್ದು ಎರಡು ಗುಂಪುಗಳು ಆರೋಪಿಸಿದಂತೆ ಲವ್ ಜಿಹಾದ್ಗೆ ಸಂಬಂಧಿಸಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಪ್ರಕರಣ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ಸಂತ್ರಸ್ತೆ ತಂದೆ ತಾಯಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಕಿಮ್ಸ್ ಆಸ್ಪತ್ರೆ ನಿರ್ಭಯ ವಿಶೇಷ ವಾರ್ಡ್ನಲ್ಲಿ ಸಂತ್ರಸ್ತೆಯ ವೈದ್ಯಕೀಯ ಪರೀಕ್ಷೆ ಮಾಡಿ ವಿಶೇಷ ತಜ್ಞ ವೈದ್ಯರಿಂದ ಕೌನ್ಸಿಲಿಂಗ್ ಸಹ ನಡೆಯಿತು. ಮತ್ತೊಂದು ಕಡೆ ಆರೋಪಿ ಸಮೀರ್ಗೆ ಅದೇ ಕಿಮ್ಸ್ನಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು ಬಂಧನ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ನಗರದಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣದ ಹಿನ್ನೆಲೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ವಿದ್ಯಾನಗರ ಪೊಲೀಸ್ ಠಾಣೆ ಎದುರು SSK ಸಮಾಜದ ಮುಖಂಡರು ಹಾಗೂ ಸ್ಥಳೀಯರು ಜಮಾಯಿಸಿ ಆರೋಪಿ ಸಮೀರ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಸದ್ಯ ಇಂದು ಗೃಹ ಸಚಿವ G. ಪರಮೇಶ್ವರ್ ಹುಬ್ಬಳ್ಳಿಗೆ ಭೇಟಿ ನೀಡಿ ಪೊಲೀಸ್ ಕಮಿಷನರ್ ಜೊತೆಗೆ ರಹಸ್ಯ ಮಾತುಕತೆ ನಡೆಸಿ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದಿದ್ದು ಶೀಘ್ರವಾಗಿ ತನಿಖೆ ಮುಗಿಸಿ ಕಾನೂನು ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಪೊಲೀಸರು ನ್ಯಾಯಸಮ್ಮತವಾದ ತನಿಖೆ ನಡೆಸಿ ಆರೋಪಿಗಳ ವಿರುದ್ಧ ಕ್ರಮಗಳನ್ನು ಶೀಘ್ರವಾಗಿ ತೆಗೆದುಕೊಳ್ಳಲಿ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ.